ಏನಾಗೋದು? ಹಣ 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 ಮಾಡ್ತೀವಿ ನಾವು. ನಾನೇ ಮಾಡಿದ್ದೀನಿ ತಿಳ್ಕಪ್ಪ. ರಾಜಕೀಯದಲ್ಲಿ ವ್ಯಾಪಾರದಲ್ಲ, ವ್ಯಾಪಾರದಲ್ಲಿ ಮಾಡ್ಕೊಂಡ್ಲಿ ಕಷ್ಟ ಬಿದ್ದು ದುಡಿಮೆ ಮಾಡೋರು ಎಷ್ಟನ್ನ ಮಾಡಲಿ. ಈಗ ಅದಾನಿ ಇದ್ದಾನೆ, ಅಂಬಾನಿ ಇದ್ದಾನೆ, ಟಾಟಾ ಇದ್ದಾನೆ, ಗೋಯಲಂಕ ಇದ್ದಾನೆ, ಬಿರ್ಲಾ ಇದ್ದಾನೆ. ಇವರೆಲ್ಲ ರಾಜಕಾರಣದಲ್ಲಿ ಇದ್ದವರಲ್ಲ, ವ್ಯಾಪಾರಿಕವಾಗಿ ಬೆಳ್ಕೊಂಡು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಒಡೆಯರಾಗವ್ರೆ. ಕಷ್ಟಪಟ್ಟು ದುಡಿಮೆ ಮಾಡಿ ಎಷ್ಟನ್ನ ರಾಜಕೀಯದ ಹಣ ಏನಕ್ಕಪ್ಪ? ಬಡವ್ರು ತೆರಿಗೆ ಕಟ್ಟೋಣ. ಪ್ರತಿಯೊಬ್ಬ ಬಡವನು 500 ರೂಪಾಯಿ ಕೂಲಿ ಮಾಡೋನು ಅವನೇ ತೆರಿಗೆ ಕಟ್ತಾನೆ. ನಿಜನ ಸುಳ್ಳ್ರೆ? ಸಾಯಂಕಾಲ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಫಸ್ಟ್ ಅವನೇ ಟ್ಯಾಕ್ಸ್ ಕಟ್ಟೋದು. ಅಂಗಡಿಗೆ ಹೋಗಿ ಯಾವ ಅಂಗಡಿಗ? ಮುದ್ದಂಗಡಿಕ. ಹೌದಾ? ಇಲ್ಲ, ಅವನು ಟ್ಯಾಕ್ಸ್ ಕಟ್ತಾನೆ. 25% ಟ್ಯಾಕ್ಸ್ ಕಟ್ತಾನೆ. ನಿಜ ತಾನೆ? 100 ರೂಪಾಯಿಗೆ ತಗೊಂಡ್ರೆ 20% ಟ್ಯಾಕ್ಸ್. ಅದು 80 ರೂಪಾಯಿ. ಹೌದಾ? ಅದು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಭ್ರಷ್ಟಾಚಾರಿಗಳು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ ಸರ್. ಭ್ರಷ್ಟಾಚಾರಿಗಳು ಎಲ್ಲ ಪಕ್ಷದಲ್ಲೇ ಇದ್ದಾರೆ, ಅಂದರೂ ಎಲ್ಲರೂ ಇಲ್ಲ. ಅದರಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಿಷ್ಠೆ ನಿಯಮಾನುಸಾರ ಕೆಲಸ ಮಾಡೋ ರಾಜಕಾರಣಿಗಳು ಇದ್ದಾರೆ. ಎಲ್ಲರೂ ನಾನು ಹೇಳೋಕ್ಕೆ ಹೋಗಲ್ಲ, ಎಲ್ಲರೂ ಇಲ್ಲೂ ಇಲ್ಲ. ಎಲ್ಲರೂ ಯಾವಾಗ 100% ಆಗೋತಾರೆ ಅವತ್ತು ಸೂರ್ಯನೂ ಹುಟ್ಟಲ್ಲ, ಚಂದ್ರನೂ ಹುಟ್ಟಲ್ಲ, ಈ ಭೂಮಿನೂ ಇರಲ್ಲ. ಜಲಪ್ರಳಯ, ಭೂಮಿ ಪ್ರಳಯ, ಅಗ್ನಿ ಪ್ರಳಯ ಎಲ್ಲ ಪ್ರಳಯಗಳು ಆಗೋಗ್ಬಿಡುತ್ತೆ. ಅದಕ್ಕೆ ಇದು ಕಲಿಯುಗ. ಇದು ಯಾವ ಯುಗ ರೀ? ಇದು ಯಾವ ಯುಗ? ಕಲಿಯುಗ. ಕಲಿಯುಗದಾಗಿದ್ದೀರಿ. ಕಲಿಯುಗ ಏನು ಹೇಳವ್ರೆ ಕೈವಾರ ತಾತನವರು, ವೀರಬ್ರಹ್ಮಯ್ಯನವರು ಹೇಳಾಗವ್ರೆ, ಕಲಿಯುಗ ಅಂತ್ಯ ಆಗ್ತದೆ. ಕಲಿಯುಗದಲ್ಲಿ ಕರ್ಮ ಅಧರ್ಮ ತಾಂಡವಾಡುತ್ತೆ. ಇದೆಲ್ಲ ಹೆಚ್ಚಾದಾಗ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಕಲ್ಕಿ ಮತ್ತೆ ದೇವರಾಗಿ ಹುಟ್ಟಿ ಇಲ್ಲಿ ಧರ್ಮ ಸ್ಥಾಪನೆ ಮಾಡ್ತಾನೆ. ಆವಾಗ ಸತ್ಯಯುಗ ಪ್ರಾರಂಭ ಆಗ್ತದೆ ಅಂತ ಮಾನೀಯರು ಹೇಳೋರು, ನಾನಲ್ಲ. ವೀರಬ್ರಹ್ಮಯ್ಯನವರು, ಕೈವಾರ ನಾರಾಯಣ ತಾತನವರು. ಅದು ಮತ್ತೆ ಸತ್ಯಯುಗ ಪ್ರಾರಂಭ ಆಗಿ ಆಮೇಲೆ ಮತ್ತೆ ಇನ್ನು 4 ಯುಗಗಳು ಕಳಿಬೇಕು ಅಂತ. ಇದು ಕಲಿಯುಗದಲ್ಲಿ ಇದ್ದೀವಿ ನಾವು. ಈ ಕಲಿಯುಗ ಏನಾದರೂ ಆಗಲೇಬೇಕು. ಇವತ್ತು ಸಮಾಜ ಏನು ಉಳ್ಕೊಂಡಿಲ್ಲ ರೀ. ಬಡವನಂಗೆ ಇರ್ತಾನೆ, ಮಧ್ಯವರ್ಗಂಗೆ ಇರ್ತಾನೆ, ನಂದಂತ ಹಣದವರು ಹಣ ಇಟ್ಕೊಂಡೇ ಇರ್ತಾನೆ. ಬರೀ ಭಾಷೆಗಳಾಗಿ ಹೇಳ್ತೀವಿ, ನೀನು ಹೊಟ್ಟೆ ತುಂಬ ಏನೋ ರಾಜಕಾರಣದಾಗ ಓಟ್ ಬೇಕು, ಆ ಓಟ್ಗೇನೋ ಹೇಳ್ತೀವಿ. ಆ ಓಟ್ಗೋಸ್ಕರ ಓಟ್ ಹಾಕಿಸ್ಕೊಂತೀವಿ. ಆಮೇಲೆ ನೋಡಿ ಇವು ಶುರುವಾಗ್ತವೆ. ಏನೋ ರಾಜಕೀಯದಿಂದ ವೈರಾಗ್ಯ ಆಗಿರೋಂಗೆ ಐತಲ್ಲ ಸರ್ ನಿಮಗೆ? ರಾಜಕೀಯದಿಂದ ವೈರಾಗ್ಯ ಆಗಿರೋ? ವೈರಾಗ್ಯ ಅಲ್ರಿ, ನಾನು ಒಬ್ಬ ಪ್ರಜೆಯಾಗಿ ನೋಡಿದ್ದೀನಿ, ಪ್ರತಿನಿಧಿಯಾಗಿ ನೋಡಿದ್ದೀನಿ, ಎಲ್ಲ ನೋಡಿಬಿಟ್ಟಿದ್ದೀನಲ್ಲ. 3 ಸಾರಿ MLA ಆಗಿದ್ದೆ, 2 ಸಾರಿ ಮಂತ್ರಿ ಆಗಿದ್ದೆ, ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ. ಈಗ ಎಲ್ಲ ನೋಡಿಬಿಟ್ಟಿದ್ದೀನಲ್ಲ ರಾಜಕಾರಣ. ಒಳಗಡೆಯಿಂದ ನೋಡಿದ್ದೀನಿ, ವಿಧಾನಸೌಧದಲ್ಲಿ ಕೂತು ನೋಡಿದ್ದೀನಿ, ಹೊರಗಡೆಯಿಂದ ಒಬ್ಬ ವೋಟರಾಗಿ ನೋಡಿದ್ದೀನಿ, ಎಲ್ಲ ನೋಡಿಬಿಟ್ಟಿದ್ದೀನಲ್ಲಪ್ಪ. ನೋಡಿದ ಮೇಲೆ ಏನೈತೆ ಇದರಲ್ಲಿ? ಏನೇನೂ ಇಲ್ಲ. ಬರೀ ಹಣ ಮಾಡೋದು, ಅಧಿಕಾರಕ್ಕೆ ಹಣಕ್ಕೋಸ್ಕರ ರಾಜಕಾರಣ ಅಲ್ಲ. ಹಣ ಮಾಡಲಿಕ್ಕೆ ಅಧಿಕಾರಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ ಜನ. ಅದಕ್ಕೋಸ್ಕರ ಓಟ್ ಹಾಕಿರೋ ಜನರ ಸೇವೆ ಮಾಡಬೇಕು, ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಕಷ್ಟ ಕಾರ್ಪಣ್ಯಗಳು ದೂರ ಮಾಡಬೇಕು. ಅದಕ್ಕೋಸ್ಕರ ರಾಜಕಾರಣ ಜನ ಅದೇ ಓಟ್ ಕೊಟ್ಟಿರೋದು. ಅದಿದೆಯಾ ಇವತ್ತು? ಅದಿದೆಯೇನ್ರಿ? ಇದೆಯಾ? ಇದ್ರೆ ಇವೆಲ್ಲ ಯಾಕೆ ಹೋರಾಟಗಳು ಯಾಕಪ್ಪ ಬೇಕು?